ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಈ ಹೊತ್ತಿನ ಚಲನಚಿತ್ರ ಪ್ರದರ್ಶನಕ್ಕೆ ಸ್ವಾಗತ. ಈಗ ಪ್ರದರ್ಶನ ಆಗ್ತಿರ್ತಕ್ಕಂಥ ಸಿನಿಮಾ ಕನ್ನಡ ಚಲನಚಿತ್ರ ಧಗೆ. ಈ ಸಿನಿಮಾದ ನಿರ್ದೇಶಕರಾದಂಥ ಈಶ್ವರ್ ಕೆ ಅವರು ಹಾಗೆ ನಮ್ಮೆಲ್ಲರಿಗೂ ಪರಿಚಿತರಾಗಿರ್ತಕ್ಕಂಥ ಮಹಾಂತೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಸಂಗಮೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರು ಸರ್ಕಾರಿ ಅಧಿಕಾರಿಗಳು ಕೂಡ ಹೌದು, ಜನಪ್ರಿಯ ಅಧಿಕಾರಿಗಳು ಕೂಡ ಹೌದು, ಮತ್ತೆ ಹೆಸರಾಂತ ಕಲಾವಿದರು ಕೂಡ ಹೌದು. ಈ ಧಗೆ ಸಿನಿಮಾ ನಮ್ಮ ಚಿತ್ರೋತ್ಸವದ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಸಂವೇದನೆ ಮತ್ತು ಸಮಾನತೆಯ ದನಿ ಈ ಒಂದು ವಿಭಾಗದಲ್ಲಿ ಪ್ರದರ್ಶನಗೊಳ್ತಿದೆ. ಚಿತ್ರತಂಡದವರು ಮತ್ತೆ ಚಿತ್ರತಂಡದ ಕುಟುಂಬದವರು ಬಹಳಷ್ಟು ಜನ ಬಂದಿದ್ದಾರೆ. ನಿಮಗೆಲ್ಲ ಮನಪೂರ್ವಕ ಧನ್ಯವಾದಗಳನ್ನು ಮತ್ತು ಸ್ವಾಗತವನ್ನು ಕೋರ್ತಾ ಈ ಚಿತ್ರದ ನಿರ್ದೇಶಕರಾದಂಥ ಈಶ್ವರ್ ಕೆ ಸರ್ ಅವರು ಹಾಗೆ ನಮ್ಮ ಸಂಗಮೇಶ್ ಸರ್ ಇವರು ವೇದಿಕೆ ಮೇಲೆ ಬಂದು ಉಳಿದ ಚಿತ್ರತಂಡದವರು ಏನು ನಮ್ಮ ಜೊತೆ ಇದ್ದಾರೆ ಅವರೆಲ್ಲರೂ ಪರಿಚಯಿಸ್ಕೊಳ್ಬೇಕು ಅಂತ ನಾನು ಸವಿನಯಪೂರ್ವಕವಾಗಿ ವಿನಂತಿಸ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ನೇದಾಗಿ ಕ್ಷಮೆಯಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅಡಚಣೆ ಆಯಿತು, ಎಲ್ಲರಿಗೆ ಟೈಮಿಂಗು 10 ನಿಮಿಷ ಎಕ್ಸ್ಟ್ರಾ ಆಗಿದೆ, ಸಾರಿ. ಈಗ ನಮ್ಮ ಚಿತ್ರದ ಕಲಾವಿದರಾದಂಥ ಸಂಗಮೇಶ್ ಸುಭಾಷ್ ಅವರು ವೇದಿಕೆ ಮೇಲೆ ಬರಬೇಕು. ಆಮೇಲೆ ಕ್ಯಾಮ್ರಾಮ್ಯಾನ್ ಆದಂಥ ಆನಂದ್ ಡಿ, ಬಸವರಾಜ್, ನೀತು ನಮ್ಮ ಚಿತ್ರದ ನಾಯಕಿ ಅವರು ನೀತು ಅವರು ಸ್ಟೇಜ್ ಮೇಲೆ ಬರಬೇಕು. ಆಮೇಲೆ ಪಳಿನಿ ಸರ್ DTS ಸರ್, ದಯವಿಟ್ಟು ಬನ್ನಿ ಸರ್, ಬನ್ನಿ ಸರ್. ಬಸವರಾಜ್. ಆಮೇಲೆ ಸುನೀಲ್ ಕುಮಾರ್ ಸುಧಾಕರ್ ಸರ್, ಆರ್ಟ್ ಡೈರೆಕ್ಟರ್ ಕಮ್ ಪರವಾಗಿಲ್ಲ. ಓಕೆ. ಆಮೇಲೆ ಸಚಿನ್ ಆರ್ಟಿಸ್ಟ್, ದಯವಿಟ್ಟು ಬನ್ನಿ. ನಮ್ಮ ತಂಡದವ್ರು ಯಾರಿದ್ದಾರೆ ಸಿನಿಮಾದವರೆಲ್ಲ. ಆಮೇಲೆ ನಮ್ಮ ಚಿತ್ರದ ನಿರ್ಮಾಪಕರಾದಂಥ ಶ್ರೀಮತಿ ದೀಪಾ ಅವರು ಸ್ಟೇಜ್ ಮೇಲೆ ಬರಬೇಕು. ಆಮೇಲೆ ಸಹ ನಿರ್ಮಾಪಕರಾದಂಥ ಮಂಜುನಾಥ್ MC ಅವರು ಸ್ಟೇಜ್ ಮೇಲೆ ಬರಬೇಕು. ಆಮೇಲೆ ಈ ಚಿತ್ರದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದಂಥ ಲೋಕೇಶ್ ಮತ್ತು ಸತ್ಯನಾರಾಯಣ ಮಾಸ್ತಿ ಅವರು ಸ್ಟೇಜ್ ಮೇಲೆ ಬರಬೇಕು, ದಯವಿಟ್ಟು. ಲೋಕೇಶ್ ಮತ್ತು ಸತ್ಯನಾರಾಯಣ ಮಾಸ್ತಿ ಅವರು. ಥ್ಯಾಂಕ್ ಯು. ಧಗೆ ಖಂಡಿತವಾಗಿ ನೀವು ಈಗ ಸತತವಾಗಿ 6 ದಿನಗಳ ಕಾಲ ತುಂಬ ಹಸರಾಗಿರ್ತಕ್ಕಂಥ ಒಂದು ಬ್ಯಾಕ್ಗ್ರೌಂಡ್ ನೋಡ್ಕೊಂಡು ಸಿನಿಮಾ ನೋಡಿರ್ತಾರೆ. ಅದಕ್ಕೆ ಅಪೋಸಿಟ್ ಆಗಿಬಿಟ್ಟು ದಗದಾಗ ಆಗಿರ್ತಕ್ಕಂಥ ಒಂದು ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಂಟೆಂಟ್ ಇಟ್ಕೊಂಡು ನಾವು ಶೂಟ್ ಮಾಡಿದ ಅಷ್ಟು ದಿನಗಳಲ್ಲಿ ಸ್ಕಿನ್ ಎಲ್ಲ ಸುಟ್ಟೋಗಿರ್ತಕ್ಕಂಥ ಟೈಮಿಂಗಲ್ಲಿ ನಾವೆಲ್ಲರೂ ಇಷ್ಟಪಟ್ಟು ತುಂಬ ಸಂತೋಷದಿಂದ ಇದು ಸಿನಿಮಾ ಮಾಡಿದ್ದೀವಿ. ಖಂಡಿತವಾಗಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನಮ್ಮೆಲ್ಲ ತಂಡಕ್ಕಿದೆ. ಇದನ್ನು ಕುರಿತು ಒಂದು 2 ನಿಮಿಷ ನಮ್ಮ ಸಂಗಮೇಶ್ ಸುಭಾಷ್ ಸರ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಇದು ಸಿನಿಮಾ ಮಾತಾಡೋದಲ್ಲ, ಸಿನಿಮಾ ನೋಡುವಂಥದ್ದು ದೃಶ್ಯ ಕಲೆ. ಈ ಚಿತ್ರದಲ್ಲಿ ಮುಖ್ಯವಾಗಿ ಯಾವುದೇ ಕರುಳು ಬಳ್ಳಿಯ ಸಂಬಂಧ ಇಲ್ಲದೆ ಇರತಕ್ಕಂಥ 3 ಪ್ರಮುಖ ಪಾತ್ರಗಳು ಮನುಷ್ಯರಾಗಿ ಮಾನವೀಯತೆ ಕಡೆಗೆ ಹೋಗೋದೇ ಇದರ ಮುಖ್ಯ ಅಂತಿಮ. ಅದು ಬಹಳ ಮುಖ್ಯ. ಮತ್ತು ಮಹಿಳಾ ಪ್ರಧಾನ ಆಶೆ ಇರತಕ್ಕಂಥ ಈ ಸಂದರ್ಭದಲ್ಲಿ ಅಂದಾಜು 70 ರಾಷ್ಟ್ರಗಳ 200 ಚಿತ್ರಗಳ ಜೊತೆಗೆ ಧಗೆನೂ ಕೂಡ ಅದರಲ್ಲಿ ಇದೆ ಅನ್ನೋದು ನಮಗೆಲ್ಲ ಖುಷಿ ಕೊಡುವಂಥದ್ದು. ಈ ಚಿತ್ರಕ್ಕೆ ಸಹಕಾರ ನೀಡಿದಂಥ ಸರ್ಕಾರಕ್ಕೆ ಮತ್ತು ನನ್ನ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸ್ವಲ್ಪ ಅಡೆತಡೆ ಆಗಿದೆ, ಕ್ಷಮೆ ಇರಲಿ. ಈ ಕಾರಣ ಅಂತಂದರೆ ನಮಗೆ ಚಿಕ್ಕದಾಯಿತು, ಜನ ಜಾಸ್ತಿ ಆಯಿತು. ಮತ್ತು ಈ ಚಿತ್ರ ಮುಂದೆ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದಾಗೂ ನೋಡುವಂಥ ಒಂದು ಅವಕಾಶ ಇರ್ತದೆ. ಸಹಕರಿಸಿದ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ಪದಾಧಿಕಾರಿಗಳಿಗೆ ನಮ್ಮ ಈ ಸಿಟ್ಟು, ಕೋಪ, ಸೆಡವಿನ ಮತ್ತೆ ಧನ್ಯವಾದಗಳನ್ನು ಹೇಳ್ತೇನೆ. ನಾವೆಲ್ಲರೂ ಚಿತ್ರವನ್ನು ನೋಡೋಣ ಅಲ್ವಾ? ಓಕೆ, 1 ನಿಮಿಷ. ಈಗ ನಮ್ಮ ಆರ್ಟಿಸ್ಟಿಕ್ ಡೈರೆಕ್ಟರ್ ಮುರಳಿ ಸರ್ ಮೂಮೆಂಟ್ ಕೊಟ್ಬಿಟ್ಟು ದಯವಿಟ್ಟು ತಲೆದಿದ್ದವರು ಸರ್ 1 ನಿಮಿಷ. ಸಂಗಮೇಶ್ ಸುಭಾಷ್ ಸರ್. ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನ್ ಆದಂಥ ಆನಂದ್ ಸಿ. ಆಮೇಲೆ ನಮ್ಮ ಚಿತ್ರದ ನಿರ್ಮಾಪಕರಾದಂಥ ದೀಪಾ BM ಅಲ್ಲಿ ನಮ್ಮ ಪಳಿನಿ ಸರ್ DTS. ಆಮೇಲೆ ಮಂಜುನಾಥ್ MC ಸಹ ನಿರ್ಮಾಪಕರು ಅಲ್ಲಿ. ಆಮೇಲೆ ನಮ್ಮ ಚಿತ್ರದ ನಾಯಕರಾದಂಥ ನೀತು ಅವರಿಗೆ ಬನ್ನಿ. ಥ್ಯಾಂಕ್ ಯು. ಡೈರೆಕ್ಟ್ರಿಗೆ ಮುಖ್ಯವಾಗಿ ಧನ್ಯವಾದಗಳು. ಚಿತ್ರ ನೋಡೋಣ, ಆಮೇಲೆ ಅಭಿಪ್ರಾಯ. ಸರ್ ಮುರಳಿ ಸರ್ ಬನ್ನಿ. ಸ್ವಲ್ಪ ಹಿಂದೆ
ಸರ್ ಮೂಮೆಂಟ್ ಉಲ್ಟದು ಉಲ್ಟಾ ಥ್ಯಾಂಕ್ ಯು ಧಗೆ ಸಿನಿಮಾ 150 ನಿಮಿಷ ಅವಧಿಯ ಸಿನಿಮಾ ಪ್ರದರ್ಶನದ ನಂತರ ಚಿತ್ರತಂಡದವ್ರು ನಮ್ಮ ಜೊತೆ ಇರ್ತಾರೆ. ಅವ್ರ ಜೊತೆ ಒಂದು ಕಿರು ಸಂವಾದ ಕೂಡ ಇರುತ್ತೆ. ಅದರಲ್ಲೂ ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅಂತ ವಿನಂತಿಸ್ಕೊಳ್ತೀವಿ ಚಿತ್ರೋತ್ಸವದ ವತಿಯಿಂದ. ಸಹಕರಿಸಿದ ಚಿತ್ರತಂಡದವ್ರಿಗೆ, ಈಶ್ವರ್ ಕೆ ಅವ್ರಿಗೆ ಮತ್ತೆ ಸಂಗಮೇಶ್ ಅವರ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈಗ ಸಿನಿಮಾ ಪ್ರದರ್ಶನ ಸಮಯ, ಬನ್ನಿ ಸಿನಿಮಾನ ವೀಕ್ಷಿಸೋಣ. ಧನ್ಯವಾದಗಳು.